Hello friends, good afternoon. Welcome to my channel Astro Kannadiga. ಎಸ್ ಫ್ರೆಂಡ್ಸ್, ಹಸ್ತರೇಖಾ ಶಾಸ್ತ್ರ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಹಸ್ತರೇಖಾ ಶಾಸ್ತ್ರ. ಈ ಹಸ್ತರೇಖಾ ಶಾಸ್ತ್ರದಲ್ಲಿ ಪ್ರತಿಯೊಂದು ಸಹ ಇದು ಒಂದು ಸೈನ್ಸ್ ಅಂತ ಹೇಳಬೇಕು. ಯಾಕಂದ್ರೆ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವುದು ಮಾಡಿದ್ರೆ ಹೇಗೆ ಏನು ಫಲ ಕೊಡುತ್ತೆ ಅಂತ ಒಂದು ಅಕ್ಯುರೇಟ್ ಆಗಿ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಆಮ್ಲಜನಕ ಮತ್ತು ಜಲಜನಕ ಸೇರಿದ್ರೆ ನೀರಾಗುತ್ತೆ ಅನ್ನೋದು ನೀವು ಇಲ್ಲೆಲ್ಲ ಯಾವುದೇ ದೇಶದಲ್ಲಿ ಹೋಗಿ ಪ್ರಯೋಗ ಮಾಡಿದ್ರು ಅದು ಸರಿ ಅಂತ ಪ್ರೂವ್ ಆಗುತ್ತೆ. ಅದೇ ರೀತಿ ಹಸ್ತರೇಖಾ ಶಾಸ್ತ್ರವೂ ಸಹ ಅಷ್ಟೇ ಒಂದು ಸೈಂಟಿಫಿಕ್ ನಾಲೆಡ್ಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಎಸ್, ಹಾಗಾಗಿ ನಾನು ನಿಮಗೆ ಹೇಳ್ಬೇಕಾಗಿರೋದೇನಪ್ಪ ಅಂದ್ರೆ, ನೋಡಿ ಈ ಭಾಗ ಶುಕ್ರ ಪರ್ವತ ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಎತ್ತರವಾಗಿದೆ ಅಂತ ಇಟ್ಕೊಳ್ಳಿ. ಹಾಗೂ ಅದು ಹೃದಯ ರೇಖೆ ಶನಿ ಪರ್ವತದ ಹತ್ರ ಮಾತ್ರ ಬಂದು ನಿಂತಿದೆ ಅಂದ್ಕೊಳ್ಳಿ. ಈ ಎರಡೂ ಕಾಂಬಿನೇಷನ್ ತುಂಬಾ ಒಂದು ನೆಗೆಟಿವ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ನೋಡಿ, ಶುಕ್ರ ಅತಿಯಾದರೆ ಅಮೃತ ವಿಷ ಅಂತ ಹೇಳ್ಬೋದು. ಇಲ್ಲಿ ಶುಕ್ರ ತುಂಬಾ ಎತ್ತರವಾಗಿರೋದು ಒಬ್ಬ ವ್ಯಕ್ತಿಯ ಪಾರ್ಟ್ನರ್ ಜೊತೆ ಒಂದು ಬಂಧನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೂ ಈ ಹಾರ್ಟ್ ಲೈನ್ ನೋಡಿ, ಶನಿ ಪರ್ವತ ಹತ್ರ ನಿಂತಿರೋದು ಅಷ್ಟೇ ವ್ಯಕ್ತಿಯನ್ನ ತುಂಬಾ ಸ್ವಾರ್ಥ ಪರವನ್ನಾಗಿ ಮಾಡುತ್ತೆ. ತುಂಬಾ ಒಂದು ಅನಾಲಿಟಿಕಲ್ ಕೇಪಬಿಲಿಟೀಸ್ ಅಂದ್ರೆ ಯಾವಾಗ ಆಗ್ಲಿ ತನ್ನ ಒಂದು ಆಗ್ಲಿ ವ್ಯಕ್ತಿಯನ್ನ ತುಂಬಾ ಹಾನೆಸ್ಟ್ ಆಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಪ್ರೀತಿ ಪ್ರೇಮಕ್ಕೆ ಕನೆಕ್ಟ್ ಆಗಿರೋದಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಇವ್ರಿಗೆ ಶುಕ್ರ ತುಂಬಾ ಬಲವಾಗಿದ್ದಾಗ, ತುಂಬಾ ಅತಿಯಾದಂತ ಎತ್ತರ ಇದ್ದಾಗ ಇವ್ರಿಗೆ ಪಾರ್ಟ್ನರ್ ಕೆಲವು ವಿಚಾರವನ್ನು ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅಂದ್ರೆ ಇನ್ ದ ಸೆನ್ಸ್ ಇವರು ತುಂಬಾ ಒಂದು ಸೌಂದರ್ಯ ಪ್ರಜ್ಞೆ ಇರುತ್ತೆ ಇವರಿಗೆ, ಅಥವಾ ತುಂಬಾ ಒಂದು ಅಟ್ರಾಕ್ಟಿವ್ ಪರ್ಸನ್ ಒಂದು ಪಾರ್ಟ್ನರ್ ಆಗಿ ಬೇಕು ಅಂತ ಆಸೆ ಪಡ್ತಾರೆ. ಹಾಗೂ ಈ ರೀತಿ ಒಂದು ಶನಿ ಪರ್ವತದ ಕೆಳಗೆ ಬಂದು ನಿಂತಿರುವಂತಹ ಹೃದಯ ರೇಖೆ ಇದ್ದಾಗ ವ್ಯಕ್ತಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಯಾರಿಗೆ ಪ್ರಾಕ್ಟಿಕಲ್ ಆಗಿರ್ತಾರೆ ಅವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅಷ್ಟು ಅದ್ಭುತವಾದಂತ ವ್ಯಕ್ತಿಗಳಲ್ಲ ಅಂತ ಅನ್ಕೋಬೇಕು. ಇವರು ಶನಿ ಪರ್ವತದ ಕೆಳಗೆ ಹೃದಯ ರೇಖೆ ಬಂದಿರುವಂತವ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಅವರು ರೂಪದಲ್ಲಿ ಚೆನ್ನಾಗಿಲ್ಲ, ರೂಪದಲ್ಲಿ ಚೆನ್ನಾಗಿರೋನ ಅವ್ರಿಗೆ ಯಾವುದೇ ಸೆಂಟಿಮೆಂಟ್ಸು ಇರೋದಿಲ್ಲ. ಹಾಗಾಗಿ ಎರಡೂ ಕಾಂಬಿನೇಷನ್ ಏನಾದ್ರೂ ಇದ್ದು ಅಂದ್ರೆ ವ್ಯಕ್ತಿ ಮಲ್ಟಿಪಲ್ ಪಾರ್ಟ್ನರ್ಸ್ ಅಟ್ರಾಕ್ಟ್ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಒಂದು ನಿರ್ಧಾರಗಳನ್ನ ತಗೋಬೇಕು ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೋಷಿಯಲ್ ಮೀಡಿಯಾದ ಯುಗ ಅಂತ ಹೇಳ್ಬೋದು. ನೋಡಿ, ಯಾರಿಗೆ ಹೆಡ್ಲೈನು ನೇರವಾಗಿ ಗುರು ಪರ್ವತದ ಕಡೆ ಹೋಗಿರುತ್ತೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾರೆ. ಬಹಳ ಒಂದು ರೆಕಗ್ನಿಷನ್ ಬೇಕು, ನಾನು ಎಲ್ಲರ ಹತ್ರ ಗುರ್ತಿಸ್ಕೋಬೇಕು, ನಾನು ತುಂಬಾ ಒಂದು ಪ್ರಪಂಚದಲ್ಲಿ ಎಲ್ಲಾ ವ್ಯಕ್ತಿಗಳು ನನ್ನನ್ನ ನೋಡ್ಬೇಕು ಅನ್ನುವಂತ ಒಂದು ಆಕಾಂಕ್ಷೆ ಇರುತ್ತೆ. ಹಾಗಾಗಿ ಇವರು ಒಂದು ಸಮಾಜದಲ್ಲಿ ಏನಾದ್ರೂ ಮಾಡಿ ಎತ್ತರಕ್ಕೆ ಗುರುತಿಸ್ಕೋಬೇಕು ಅನ್ನೋಂಥ ಅಭಿಲಾಷೆಯನ್ನ ಹೊಂದಿದ್ದು ಇಂಟರ್ನೆಟ್ ಅಥವಾ ಅಂತರ್ಜಾಲವನ್ನ ತುಂಬಾ ಜಾಸ್ತಿ ಬಳಸ್ತಾರೆ ಅಂತ ಹೇಳ್ಬೋದು. ಇವರು ಮಹತ್ವಾಕಾಂಕ್ಷಿಗಳು ಸಹ ಆಗಿರ್ತಾರೆ. ಒಂದು ಹೆಡ್ಲೈನು ಗುರು ಪರ್ವತದ ಕಡೆ ಹೋಗಿರುವಂತವ್ರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಗುರು ಪರ್ವತದ ಹತ್ರ ನೋಡಿ ಫ್ರೆಂಡ್ಸ್, ತುಂಬಾ ಒಂದು ರೇಖೆಗಳು ಶನಿ ಪರ್ವತದ ಕಡೆ ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ನೋಡಿ, ಇಷ್ಟೊಂದು ರೇಖೆಗಳು ಹೋದಾಗ ವ್ಯಕ್ತಿ ಒಂದು ಅದರಲ್ಲೂ ತುಂಬಾ ಉದ್ಯೋಗಗಳನ್ನ ಬದಲಾಯಿಸಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವ್ಯಕ್ತಿ ಯಾವ್ದ್ರಲ್ಲೂ ಗಟ್ಟಿಯಾಗಿ ನಿಂತ್ಕೊಂಡು ಅದರಲ್ಲಿ ಹಣ ಗಳಿಸ್ಬೇಕು ಅನ್ನೋಂಥ ಮನೋಭಾವ ಇರೋದಿಲ್ಲ. ಒಂದು ತಿಂಗಳು ಅಥವಾ ಒಂದು ವರ್ಷಕ್ಕೊಂದ್ಸರಿ ಮತ್ತೆ ಉದ್ಯೋಗವನ್ನ ಬದಲಾಯಿಸುವಂತ ಸಾಧ್ಯತೆಗಳು ಸಹ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್.
ಇನ್ನು ಶನಿ ಪರ್ವ ಬಂದಾಗ ನೋಡಿ, ಶನಿ ಪರ್ವದಲ್ಲಿ ಸ್ಪಷ್ಟವಾದಂತ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಹಣದ ವಿಚಾರದಲ್ಲಿ ಇವರು ಬಹಳಷ್ಟು ಅದೃಷ್ಟಶಾಲಿ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಟ್ಸ್ ವೆರಿ ಗುಡ್ ಅಂತ ಹೇಳ್ಬೋದು. ಇನ್ನು ಎಸ್ ನೋಡಿ, ಇದು ಸೂರ್ಯ ರೇಖೆ. ಇದು ಯಶಸ್ಸನ್ನ, ಒಬ್ಬ ವ್ಯಕ್ತಿ ಯಶಸ್ಸನ್ನು ನಿರ್ಧರಿಸುತ್ತೆ. ಒಬ್ಬ ವ್ಯಕ್ತಿಯ ಖ್ಯಾತಿ ಪ್ರಖ್ಯಾತಿಯನ್ನು ನಿರ್ಧರಿಸುತ್ತೆ. ನೋಡಿ, ಗುರುಪರ್ವ ತುಂಬಾ ಚೆನ್ನಾಗಿತ್ತು. ಒಂದು ಸೂರ್ಯ ರೇಖೆನೂ ಸಹ ಅವರ ಕೈಯಲ್ಲಿದೆ ಅಂತ ಇಟ್ಕೊಳ್ಳಿ. ಇವರ ಜನಪ್ರಿಯತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಸಿಗುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಯತ್ನ ಕಾರ್ಯಗಳಲ್ಲಿ ತುಂಬಾ ಯಶಸ್ಸು ಸಿಗುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ಇವರು ಒಂದು ಗುರಿ ಇಟ್ಕೊಂಡಿರ್ತಾರೆ, ಅದನ್ನ ತುಂಬಾ ಸ್ಪಷ್ಟವಾಗಿ ಸಾಧಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಬುಧ ಪರ್ವ ನೋಡಿ, ಬುಧ ಪರ್ವದಲ್ಲಿ ಯಾವುದೇ ದೋಷಗಳಿಲ್ಲ. ಸೊ ಉತ್ತಮವಾದಂತ ಬಿಸಿನೆಸ್ ಮೈಂಡ್ ಇರುವಂತ ವ್ಯಕ್ತಿ ಇವರು ಅಂತ ಹೇಳ್ಬೋದು. ಇನ್ನ ನಿಮಗೆ ಸೂರ್ಯ ಪರ್ವ ನೋಡಿ, ಸೂರ್ಯ ರೇಖೆ, ಸೂರ್ಯ ಒಂದು ಬೆರಳು ಗುರು ಬೆರಳಿಗಿಂತ ಎತ್ತರವಾಗಿರೋದ್ರಿಂದ ಇವರು ತುಂಬಾ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುವಂತ ವ್ಯಕ್ತಿ ಆಗ್ತಾರೆ ಅಂತ ಹೇಳ್ಬೋದು. ಅಸಾಧ್ಯವಾದದನ್ನು ಸಹ ಸಾಧನೆ ಮಾಡ್ತೀನಿ ಅನ್ನುವಂತ ಅಭಿಲಾಷೆ ಇರುವಂತವ್ರಾಗಿರ್ತಾರೆ ಅಂತ ಹೇಳ್ಬೋದು. ಇನ್ನ ಈ ಮಂಗಳ ಪರ್ವ ಮತ್ತೆ ಎರಡು ಕಡೆನೂ ತುಂಬಾ ಸೊಗಸಾಗಿದ್ದಾಗ ವ್ಯಕ್ತಿ ತುಂಬಾ ಧೈರ್ಯಶಾಲಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಹೆಬ್ಬೆರಳು ನೋಡಿ, ಈ ಭಾಗ ಸ್ವಲ್ಪ ಶಾರ್ಟು, ಈ ಭಾಗ ಎತ್ತರವಾಗಿದೆ ಅಂದ್ರೆ ವ್ಯಕ್ತಿ ತುಂಬಾ ಒಂದು ಯೋಚನೆ ಮಾಡದೆ ಕೆಲಸಗಳನ್ನ ಮಾಡಿ ಎಷ್ಟೋ ಸಾರಿ ಒಂದು ಸಕ್ಸಸ್ ಆಗದೆ ಒದ್ದಾಡ್ತಾ ಇರ್ಬೋದು. ಸೊ ಹಾಗಾಗಿ ಈ ತರ ಎತ್ತರವಾದಂತ ಒಂದು ಶುಕ್ರ ಇದ್ದು, ಜೊತೆಗೆ ಇದು ವಿಲ್ ಪವರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂದ್ರೆ ವ್ಯಕ್ತಿ ಪದೇ ಪದೇ ತಪ್ಪು ನಿರ್ಧಾರಗಳನ್ನು ತಗೊಂಡು ಎಷ್ಟೋ ಸಾರಿ ಒಂದು ಡೈವರ್ಸ್ವರೆಗೂ ತುಂಬಾ ಹೋಗಿರುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಒಂದು ಕೆಲಸವನ್ನ ನಿರ್ವಹಿಸಬೇಕು ಅಂತ ಹೇಳ್ಬೋದು. ಇನ್ನ ಜೀವನ ರೇಖೆನಲ್ಲಿ ನೋಡಿ, ಬಹಳ ಸೊಗಸಾದಂತ ಒಂದು ಲೈನ್ ಶುರುವಾಗ್ತಾ ಇದೆ. ಸೊ ಅದು ಸರಿಸುಮಾರು 45ರಿಂದ ಇವರ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳು ಬೇಕಾದ್ರೆ ಅಥವಾ ನಿಮ್ಮ ಕೈಯನ್ನು ಸಹ ಹಸ್ತರೇಖಾ ಶಾಸ್ತ್ರವನ್ನು ತಿಳ್ಕೋಬೇಕು ಅಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ಬೋದು. ಸೊ ಒಂದು ನಾಮಿನಲ್ ಫೀಸ್ ಇರುತ್ತೆ ಅಂತ ಹೇಳ್ತಾ ನನ್ನ ನಂಬರ್ ನೋಡಿ ಬರ್ಕೊಳ್ಳಿ, 9611958781. ನಿಮಗೆ ಆಲ್ಮೋಸ್ಟ್ ಈವ್ನಿಂಗ್ 8 PM ಹೆಚ್ಚು ಕಮ್ಮಿ ಈ ಒಂದು ಪೀರಿಯಡಲ್ಲಿ ನಾನು ನಿಮಗೆ ಒಂದು ಫೋನ್ ಮೂಲಕ ಆಗಿರ್ಬೋದು, ಈವ್ನಿಂಗ್ 8 o'clock ನಂತರ ನಾನು ನಿಮಗೆ ವಾಟ್ಸಪ್ ಅಥವಾ ಕಾಲ್ಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್